ಡಾಕ್ಟರ್ ವಿಷ್ಣುವರ್ಧನ್ ಅವರ 12ನೇ ಚಲನಚಿತ್ರ ನಾಗಕನ್ಯೆ. ಮೂವಿಲಿ ಯಾರ್ಯಾರು ನಟಿಸಿದ್ದಾರೆ ನೀವು ಇಲ್ಲಿ ನೋಡ್ಕೋಬಹುದು. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ತೂಗುದೀಪ್ ಅವರು ಒಬ್ಬ ಮಂತ್ರವಾದಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅವರು ಆ ಭೂತ ಹತ್ರ ನನ್ ಬ್ರಹ್ಮಾಂಡನೇ ಗೆಲ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆ ಭೂತ ಬೆಳಗಿದವರನ್ನ ಬಲಿ ಕೊಡ್ಬೇಕು ಅಂತ ಹೇಳುತ್ತೆ. ತೂಗುದೀಪ್ ಅವರು ಅವ್ರ ಮಂತ್ರಶಕ್ತಿಯಿಂದ ಅವಳನ್ನ ಕಂಡಿಡಿದು ಅವಳ ಜಾಗಕ್ಕೆ ಪಕ್ಷಿ ರೂಪದಲ್ಲಿ ಹೋಗ್ತಾರೆ. ಆ ಪಕ್ಷಿನ ಆಶ್ರಮಕ್ಕೆ ಎತ್ಕೊಂಡ್ ಬರ್ತಾಳೆ. ರೀಲಿಂದ ರಿಯಾಲಿಟಿಗೆ ಬಂದು ತೂಗುದೀಪ್ ಅವರು ಅವಳನ್ನ ಕೆಡ್ಸಕ್ ಹೋಗ್ತಾರೆ. ಅಷ್ಟರಲ್ಲಿ ಆ ಹುಡುಗಿಯವ್ರ ಅಪ್ಪ ಅಲ್ಲಿಗೆ ಬರ್ತಾರೆ. ಇವಾಗ ಹುಡುಗಿಯವ್ರ ಅಪ್ಪ ಹೆಂಗೆ ಬೆಂಕಿ ಹಾಕಿದ್ರು ತೂಗುದೀಪ್ ಅವರು ಮಂತ್ರಶಕ್ತಿಯಿಂದ ಬಚಾವಾಯ್ತಾರೆ. ಇಬ್ರು ಕಡ್ಡಿಗಳನ್ನ ಎಸ್ದಾಡ್ತಾರೆ. ತೂಗುದೀಪ್ ಅವರು ಋಷಿಗಳನ್ನ ಸೋಲ್ಸಿ ಅವ್ರನ್ನ ಕಟ್ಟಕ್ಕೆ ಅವ್ರ ಮಗಳನ್ನ ಅಡ್ಡಕ್ಕೆ ತಕೊಂಡ್ ಹೋಯ್ತಾರೆ. ಇವಾಗ ತೂಗುದೀಪ್ ಅವ್ರು ಚೂಲೆತ್ಬಿಟ್ಟು ಅವಳನ್ನ ಕೆಡ್ಸಕ್ ಹೋಯ್ತಾರೆ. ಭೂತ ತೂಗುದೀಪ್ ಅವ್ರಿಗೆ ವಾರ್ನಿಂಗ್ ಕೊಡುತ್ತೆ. ಅವಳು ನಾಗಕನ್ಯೆ, ನೀನೇನಾದ್ರೂ ದುಡ್ಕಿದ್ರೆ ಸಾವ್ ನೋಡ್ತೀಯ, ಜಯ ಅಲ್ಲ. ಇವಳ ಮುಖಾಂತರ ರಾಜನ್ನ ಬಲಿ ಕೊಡು ಅಂತ ಹೇಳುತ್ತೆ. ಅದ್ರ ಜೊತೆಗೆ ರಾಜ ತಾನಾಗೆ ಬರ್ಬೇಕು, ನಿನ್ನ ಬಲವಂತದಿಂದ ಅಲ್ಲ ಅಂತ ಹೇಳುತ್ತೆ. ತೂಗುದೀಪ್ ಅವರು ಅವರ ಮಂತ್ರಶಕ್ತಿಯಿಂದ ರಾಜನ್ನ ನೋಡ್ತಾರೆ. ನೆಕ್ಸ್ಟ್ ರಾಜ ಅವ್ರ ಮಗಳಿಗೆ ದಾದನ್ ಫೋಟೋ ತೋರಿಸಿ ಇವ್ರನ್ನ ಮದ್ವೆ ಆಗ ಕೇಳ್ತಾರೆ. ರಾಣಿನೂ ಫೋಟೋ ನೋಡಿ ಫಿದಾ ಆಯ್ತಾಳೆ. ಅದೇ ಟೈಮ್ಗೆ ಮಂತ್ರಿ ಬಂದು ರಾಜಂಗೆ ನಮ್ಮ ಅರಮನೆಗೆ ಒಬ್ಬ ವಿದ್ವಾಂಸ ಬಂದಿದ್ದಾನೆ ಅಂತ ಹೇಳ್ತಾನೆ. ರಾಜ ತೂಗುದೀಪ್ ಅವ್ರನ್ನ ವೆಲ್ಕಮ್ ಮಾಡ್ತಾನೆ. ಜೊತೆಗೆ ನಮ್ಮ ಮಗಳಿಗೆ ವಿದ್ಯಾಭ್ಯಾಸ ಮಾಡ್ಕೊಡಿ, ನಿಮ್ಮ ಶಿಷ್ಯಾಗಿ ಮಾಡಿ ಅಂತ ಹೇಳ್ತಾನೆ. ಜಾನಿ ಬೈಸಿದ್ದು ಡ್ಯಾನಿಯಲ್ನ, ಪ್ರೊಡ್ಯೂಸರ್ ತಂದಿದ್ದು ಡ್ಯಾನಿಯಲ್ನ ಅಂದಂಗೆ ತೂಗುದೀಪ್ ಅವರು ಒಪ್ಕೊಂತಾರೆ. ಹೀಗೆ ಸ್ವಲ್ಪ ದಿನ ತೂಗುದೀಪ್ ಅವರು ಹೀರೋಯಿನ್ಗೆ ಬಿಲ್ಲು ಬಾಣ ಹೇಳ್ಕೊಡ್ತಾರೆ, ಲಾಂಗ್ ಹಿಡಿಯೋದ್ ಹೇಳ್ಕೊಡ್ತಾರೆ. ನೆಕ್ಸ್ಟ್ ದಾದಾ ಅವರು ಬೇರೆ ಊರುಗಳಿಗೆ ಪ್ರಯಾಣ ಸಾಗಿಸ್ತಿರ್ತಾರೆ. ಇವಾಗ ಬಾಹುಬಲಿ ಮತ್ತೆ ಕಟ್ಟಪ್ಪ ದೇವಸ್ಥಾನ ಊರಿಗೆ ಬಂದಂಗೆ. ಅದ್ರ ಜೊತೆಗೆ ಒಂದು ಹಾಡು, ಸಾಗಲಿ ಗುರಿ ಸೇರಲಿ. ಇವಾಗ ಸೀನ್ ಚೇಂಜ್ ಆಗುತ್ತೆ. ತೂಗುದೀಪ್ ಅವರು ಋಷಿಯವರ ಮಗಳನ್ನ ಇವ್ರ ಮಗಳ ತರ ಅವ್ರ ಮಂತ್ರಶಕ್ತಿಯಿಂದ ಚೇಂಜ್ ಮಾಡ್ತಾರೆ. ಹಾಗೆ ಅವಳಿಗೊಂದು ವಿಷಯ ಹೇಳ್ತಾರೆ, ಪ್ರತಿ ಹುಣ್ಣಿಮೆ ದಿನ ನೀನು ಹಾವಾಗ್ತೀಯ, ಮತ್ತೆ ನೀನು ಮನುಷ್ಯ ರೂಪ ಬೇಕು ಅಂದ್ರೆ ನೀನು ಒಬ್ರು ಬಲಿ ತಗೋಬೇಕು. ಹಾವ್ ಕಡ್ದಿರೋ ವಿಷಯ ಮಂತ್ರಿ ಬಂದು ರಾಜಂಗೆ ಹೇಳ್ತಾರೆ. ರಾಜ ಇನ್ಮೇಲೆ ಎಲ್ಲರಿಗೂ ಹುಷಾರಿರಕ್ಕೆ ಹೇಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ದಾದವರು ಬಾಯಾರಿಕೆಯಾಗಿ ನೀರ್ ಕುಡಿಯಕ್ ಬಂದಾಗ ಅಂಬರೀಶ್ ಅವರು ನನ್ ಪರ್ಮಿಷನ್ ಇಲ್ದಿರ ನೀರ್ ಹೆಂಗ್ ಕುಡಿತೀರಿ ಅಂತ ತಕ್ರಾಲ್ ಮಾಡ್ತಾರೆ. ಇವರಿಬ್ರು ಮಧ್ಯೆ ಜಗಳ ನಡೆಯುತ್ತೆ. ದಾದಾ ಅವರು ಅಂಬರೀಷ್ನ ಸೋಲಿಸ್ತಾರೆ. ಇವಾಗ ಅಂಬರೀಶ್ ಅವರು ನನ್ ಸತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದಾದಾ ಅವರು ರೀಸನ್ ಕೇಳಿದಿಕ್ಕೆ, ನಮ್ಮ ಓನರ್ ಇದ್ದಾಳೆ, ನಾನೇನಾದ್ರು ಸೋತೋದ್ರೆ ಅವಳು ನನ್ನ ಸಾಯಿಸ್ಬಿಡ್ತಾಳೆ. ಅದಕ್ಕೆ ದಾದಾ ಹೇಳ್ತಾರೆ, ಯಾರು ಅವಳು ತೋರ್ಸು, ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಇವಾಗ ಸೀನ್ ಚೇಂಜ್ ಆಗುತ್ತೆ. ಇವತ್ತು ಹುಣ್ಣಿಮೆ ದಿನ. ಈ ಹಾವ್ಗೆ ಯಾರು ಸೈನಿಕರು ಸಿಗಲ್ಲ, ಯಾಕಂದ್ರೆ ಎಲ್ರು ಎಚ್ಚರ ಆಗಿರ್ತಾರೆ. ಹಾಗಾಗಿ ರಾಜನ ಸೇವಕಿನೇ ಸಾಯಿಸ್ಬಿಡ್ತಾಳೆ. ಇವಾಗ ರಾಜಂಗೆ ಎಚ್ಚರ ಆಗತ್ತೆ. ಇವಳು ಬಚಾವಾಗಕ್ಕೆ ನಾನು ಹಾವನ್ನ ನೋಡ್ದೆ ಕಚ್ಬಿಟ್ಟು ಹೋಯ್ತು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ತೂಗುದೀಪ್ ಅವ್ರು ಬಂದು ರಾಜಂಗೆ ನಿಂಗೆ ನಾಗದೋಷ ಇದೆ ಅಂತ ಹೇಳ್ತಾರೆ. ಅದಕ್ಕೆ ರಾಜ, ನಾನು ಹೆಂಗಾಗಿರ್ಬೇಕಾದ್ರೆ ಒಬ್ಬ ಋಷಿ ಧ್ಯಾನ ಮಾಡ್ತಿದ್ದ, ನಾನು ಮಾತಾಡ್ಸಿದ್ರು ಮಾತಾಡಿಲ್ಲ ಅಂತ ಆ ಹಾವನ್ನ ಸಾಯಿಸಿ ಅವ್ನ ಹೆಗ್ಲ ಮೇಲೆ ಹಾಕ್ದೆ, ಇದು ಅವನ್ ಶಾಪನೇ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತೂಗುದೀಪ್ ಅವರು ಪರಿಹಾರ ಆಗ್ಬೇಕಂದ್ರೆ ನಾನು ಅಡ್ಡಕ್ ಬನ್ನಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ರಾಜ ಒಪ್ಕೊಂತಾನೆ. ನೆಕ್ಸ್ಟ್ ಸೀನ್ ಚೇಂಜ್ ಆಗುತ್ತೆ. ಅಂಬರೀಶ್ ಅವರು ದಾದನ್ನ ಅವ್ರ ಓನರ್ ಹತ್ರ ಕರ್ಕೊಂಡ್ ಬರ್ತಾನೆ. ಅಲ್ಲಿ ನೋಡಿದ್ರೆ ವಿಕೃತವಾಗಿರೋ ಅಜ್ಜಿ. ಆ ಅಜ್ಜಿ ದಾದನ್ಗೆ ಚಾವಟಿಲಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ದಾದ ಚಾವಟಿ ಕಿತ್ಕೊಂಡು ಅವ್ರಿಗೆ ವಾಪಸ್ ಹೊಡಿತಾರೆ. ಅಷ್ಟರಲ್ಲಿ ಅಜ್ಜಿಯಿಂದ ಒಂದು ಸುಂದರವಾದ ಹುಡುಗಿ ಆಯ್ತಾರೆ. ಈ ಕಡೆ ಅಂಬರೀಶ್ ಅವ್ರು ಕೂಡ ಚೇಂಜ್ ಆಯ್ತಾರೆ. ಅವಾಗ ಅಂಬರೀಶ್ ಅವ್ರು ಹೇಳ್ತಾರೆ, ನಾವ್ ಶಾಪದಿಂದ ಈ ತರ ಆಗಿದ್ವಿ, ನೀನ್ ಬಂದು ಶಾಪ ವಿಮೋಚನೆ ಮಾಡಿದ್ಯಾ ಅಂತ ಹೇಳಿ ಅವ್ರು ಹೊರಟೋಯ್ತಾರೆ. ನೆಕ್ಸ್ಟ್ ಸೀನ್ ಚೇಂಜ್ ಆಗುತ್ತೆ. ತೂಗುದೀಪ್ ಅವರು ನಾಗಕನ್ಯೆಗೆ ರಾಜನ್ನ ಹೊಲ್ಸ್ಕೊಳಕ್ಕೆ ಅವ್ರ ಮಾಟ ಶಕ್ತಿಯಿಂದ ಒಂದು ಪೌಡರ್ ಕೊಡ್ತಾರೆ. ಈ ಗ್ಯಾಪ್ ಅಲ್ಲಿ ಒಂದು ಹಾಡ್ ಕೂಡ ಬರುತ್ತೆ, ಚೆಲುವಿನ ರಸಬಾರೋ. ನೀವು ತಪ್ಪು ಮಾಡ್ಬಿಟ್ರಿ. ನೆಕ್ಸ್ಟ್ ನಾಗಕನ್ಯೆ ಆ ಮಾಟ ಮಾಡಿರೋ ಪೌಡರ್ನ ರಾಜನ್ ರೂಮ್ ಅಲ್ಲಿ ಹೊಗೆ ಆಡಿಸ್ತಾಳೆ. ಆ ನಶೆ ರಾಜಂಗ್ ಏರಿದ್ಮೇಲೆ ಅವಾಗೆಲ್ಲ ಫೋನ್ ಇರ್ಲಿಲ್ಲ, ವಾಲ್ ಮೇಲೆ ಇರೋ ಗೊಂಬೆಗಳನ್ನ ನೋಡಿ ಟೆಂಪ್ಟ್ ಆಗ್ತಾನೆ. ಇವಾಗ ನಾಗಕನ್ಯೆ ನಮ್ ಟೈಮ್ ಬರ್ಲಿ ಅವಾಗ ಸೇರೋಣ ಅಂತ ಹೇಳಿ ಹೊಂಟೋಗ್ತಾಳೆ. ಅಲ್ಲಿಗೆ ಬಂದಿರೋ ಮಗಳನ್ನ ಅವಳೆ ಅನ್ಕೊಂಡು ತಪ್ಕೊಂತಾನೆ. ಆಮೇಲೆ ರಿಯಲೈಸ್ ಆಗುತ್ತೆ ಅದು ಅವ್ರ ಮಗಳು ಅಂತ. ನೆಕ್ಸ್ಟ್ ಪಾರ್ಕ್ ಅಲ್ಲಿ ರಾಜಂದು ನಾಗಕನ್ಯದು ಲವ್ವಿ ಡವ್ವಿ ನಡೀತಿರುತ್ತೆ. ಅಲ್ಲಿಗೆ ರಾಜನ್ ಮಗಳು ಬಂದು ರಾಜಂಗೆ ತಲೆಗೆ ಶೂಟ್ ಆಗ್ತಾಳೆ. ಇವಾಗ ಹೀರೋಯಿನ್ ನಾಗಕನ್ಯೆ ಮಾತಾಡ್ಬೇಕಾದ್ರೆ ಹುಣ್ಣಿಮೆ ಇರೋದ್ರಿಂದ ಆವಿನ ರೂಪ ತಾಳ್ತಾಳೆ. ಹೀರೋಯಿನ್ ಎದ್ರುಕೊಂಡು ಅಲ್ಲಿಂದ ಹೊಂಟೋಗ್ತಾಳೆ. ಹೀರೋಯಿನ್ ನ ಸಖಿ ನೋಡಕ್ ಬಂದಾಗ ಅಲ್ಲೇ ಇದ್ದ ನಾಗಕನ್ಯೆ ಅವಳನ್ನ ಕಚ್ಬಿಟ್ಟು ಅವಳು ಒರಿಜಿನಲ್ ರೂಪಕ್ಕೆ ಬರ್ತಾಳೆ. ನಡೆದಿರೋ ಘಟನೆ ಎಲ್ಲ ಹೀರೋಯಿನ್ ಅವ್ರ ಅಪ್ಪಂಗೆ ಹೇಳಕ್ ಬರ್ತಾಳೆ. ಅಷ್ಟರಲ್ಲಿ ತೂಗುದೀಪ್ ಅವ್ರ ಎಂಟ್ರಿ ಕೊಟ್ಟು ರಾಜಂಗೆ ನಿನ್ ಮಗಳಿಗೆ ಭ್ರಮೆ ಅಂತ ಹೇಳಿ ನಮಸ್ತಾರೆ. ಅದಕ್ಕೆ ರಾಜನು ಅವ್ರ ಮಗಳಿಗೆ ಸೋದ್ರ ಮಾವ ಮನೆಗ್ ಕಳ್ಸಕ್ಕೆ ಏರ್ಪಾಟ್ ಮಾಡ್ತಾನೆ. ಇವಾಗ ಹೀರೋಯಿನ್ ಅವ್ರ ಮಾವನ್ ಮನೆಗೆ ಹೋಗ್ಬೇಕಾದ್ರೆ ಕೆಲವು ಗುಂಡಗಳು ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಇವಾಗ ಪ್ರಭಾಕರ್ ಗ್ಯಾಂಗ್ರು ಹೀರೋಯಿನ್ ತಕೊಂಡ್ ಬರೋಷ್ಟರಲ್ಲಿ ಇವ್ರೊಂದು ಐಟಮ್ ಸಾಂಗ್ ಮುಗಿಸ್ತಾರೆ. ನೋಡೋರ್ ಕಣ್ಣೆಲ್ಲ ನನ್ ಮೇಲೆ, ನನ್ ಕಣ್ಣು ನಿನ್ ಮೇಲೆ, ಇನ್ನೇನ್ ಮೇನ್ ಮ್ಯಾಟ್ರಿಗೆ ಹೋಗ್ಬೇಕು, ಈ ಕಳ್ಳನ್ ಮಕ್ಳು ಹೀರೋಯಿನ್ ತಕೊಂಡ್ ಬಂದ್ಬಿಡ್ತಾರೆ. ನೆಕ್ಸ್ಟ್ ಪ್ರಭಾಕರ್ ಅವ್ರನ್ನ ಚಮಕಾಯಿಸಿ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಯ್ತಾರೆ. ಪ್ರಭಾಕರ್ ಅವರಿಂದ ಫಾಲೋ ಮಾಡ್ತಾರೆ. ಮತ್ತೆ ಇನ್ನೇನ್ ಮೇನ್ ಮ್ಯಾಟ್ರಿಗೆ ಹೋಗ್ಬೇಕು, ದಾದಾ ಬಂದು ಪ್ರಭಾಕರ್ ಅವ್ರ ಕತೆ ಮುಗಿಸ್ತಾರೆ. ಇವಾಗ ಇನ್ನೇನು ಹೀರೋಯಿನ್ ನ ಕಾಪಾಡಿದ್ಮೇಲೆ ಡಿಯೇಟ್ ಸಾಂಗ್ ಬರ್ಲೇಬೇಕಲ್ಲ, ಬೆಡಗಿ ನರಸಿ ಬಾರೆ. ನೆಕ್ಸ್ಟ್ ದಾದಾ ಮತ್ತೆ ಹೀರೋಯಿನ್ ಮಾತಾಡ್ಕೋಬೇಕಾದ್ರೆ ಯಾರೋ ಕಾಪಾಡಿ ಅಂತ ಕೂಗ್ತಾರೆ. ದಾದಂಗೆ ಕೇಳಿಸಿ ಆ ಜಾಗಕ್ಕೆ ಬಂದ್ ನೋಡಿದ್ರೆ ಅದು ಋಷಿ ಮುನಿಗಳು. ನಡೆದಿರೋ ಘಟನೆಗಳೆಲ್ಲ ಹೇಳ್ತಾರೆ. ಶಿವನ ಹತ್ರ ಇರೋ ತೀರ್ಥ ತಂದಾಕ ಕೇಳ್ತಾರೆ. ದಾದಾ ಹಂಗೆ ಮಾಡ್ತಾರೆ. ಇವಾಗ
ತೂಗುದೀಪ್ ಅವ್ರಿಗೆ ಫೀಲ್ಡಿಂಗ್ ಸೆಟ್ ಮಾಡ್ತಾರೆ. ಋಷಿಗಳು ತಮ್ಮ ಹತ್ರ ಇರೋ ಆಯುಧನ ದಾದನ್ ಕೊಟ್ಟು ಇದು ನಿಮ್ಗೆ ಕಾಪಾಡುತ್ತೆ ಅಂತ ಹೇಳಿ ಕಳಿಸ್ತಾರೆ. ಜೊತೆಗೆ ಒಂದು ಕುದುರೆ ಕೂಡ ಗಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ದಾದಾ ತೂಗುದೀಪ್ ಅವ್ರ ಅಡ್ಡಕ್ಕೆ ಹೋಗ್ಬೇಕಾದ್ರೆ ಮೇಲಿಂದ ನೋಡುವಂತ ದೃಶ್ಯ ಇದು. ಅವಾಗಿನ ಎಡಿಟಿಂಗು VFX ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಇವಾಗ ಸೀನ್ ಚೇಂಜ್ ಆಗುತ್ತೆ. ತೂಗುದೀಪ್ ಅವರು ನಮ್ ಕಾರ್ಯಕ್ಕೆ ಮಂತ್ರಿ ಅಡ್ಡ ಬರ್ತಿದ್ದಾನೆ, ಇವತ್ತು ಹೆಂಗಿದ್ರು ಹುಣ್ಣಿಮೆ ಇದೆ, ನೀನ್ ಅವನ್ನ ಸಾಯಿಸ್ಲೇಬೇಕು ಅಂತ ನಾಗಕನ್ಯೆಗೆ ಹೇಳ್ತಾರೆ. ಈ ಕಡೆ ಮಂತ್ರಿಗಳು ರಾಜಂಗೆ ಎಲ್ಲೂ ಒಬ್ರೇ ಹೋಗ್ಬೇಡಿ ಅಂತ ಹೇಳ್ತಿರ್ತಾರೆ. ರಾಜ ಏನ್ ಕಿತ್ಕೊಂತೀಯ ಕಿತ್ಕೋ, ನಾನು ಹೋಗೇ ಹೋಗ್ತೀನಿ ಅಂತ ಬೈದಿ ಕಳಿಸ್ತಾರೆ. ನೆಕ್ಸ್ಟ್ ನಾಗಕನ್ಯೆ ಹಾವಾಗಿ ಮಂತ್ರಿನ ಕಚ್ಚಿ ಸಾಯಿಸ್ತಾಳೆ. ರಾಜನ ಹತ್ರ ಬಂದು ಯಾವ್ದೋ ಹಾವು ಮಂತ್ರಿನ ಸಾಯಿಸಿದೆ ಅಂತ ಹೇಳ್ತಾಳೆ. ಅಲ್ಲಿಗೆ ತೂಗುದೀಪ್ ಅವ್ರು ಬರ್ತಾರೆ. ಈ ಸಲಿ ಮಂತ್ರಿ ಸತ್ತಿದ್ದಾರೆ, ನೆಕ್ಸ್ಟ್ ರಾಜ ನೀನ್ ಸಾಯ್ಬೋದು ಅಂತ ಹೇಳ್ತಾರೆ. ರಾಜಂಗೆ ಗಾಂಡ್ ಆಗಿ ಸರಿ ನಡಿ ಪೂಜೆ ಮಾಡೋಣ ಅಂತ ಹೇಳ್ತಾರೆ. ದಾದ ತೂಗುದೀಪ್ ಅವ್ರ ಅಡ್ಡಕ್ಕೆ ಎಂಟ್ರಿ ಕೊಟ್ಟಾಯ್ತು. ಈ ಕುಳ್ಳುನ್ನ ನಾಯಿ ಮಾಡ್ತಾರೆ, ಈ ದಾಂಡಿಗನ್ನ ಮೂಳೆ ಮಾಡ್ತಾರೆ. ಇವಾಗ ಸೀನ್ ಚೇಂಜ್ ಆಗಿ ತೂಗುದೀಪ್ ಅವರು ಮತ್ತೆ ರಾಜ ಅಡ್ಡ ಹತ್ರ ಬರ್ತಾರನ್ನ ನಾವು ನೋಡ್ಬೋದು. ನೆಕ್ಸ್ಟ್ ದಾದ ಪಂಜರನ ಮುಟ್ಟಕ್ ಹೋಗಿ ಜ್ಞಾನ ತಪ್ಪಿದೊಯ್ತಾರೆ. ಅವ್ರ ಹತ್ರ ಇದ್ದಂತ ಕೋಲು ಹಿಂದೆ ಇರೋ ಪಂಜರಕ್ಕೆ ತಾಗಿ ಒಂದ್ ಹೆಣ್ಣು ಆಚೆ ಬರ್ತಾಳೆ. ಅವಳಿಗಿದ್ದಂತ ಮಂತ್ರಶಕ್ತಿಯಿಂದ ದಾದಂದು ಎದುರಿಸ್ತಾಳೆ. ದಾದ ಯಾರು ಅಂತ ಕೇಳ್ತಾರೆ. ಇವಾಗ ಅವಳು ಕ್ಲಾರಿಟಿ ಕೊಡ್ತಾಳೆ. ತೂಗುದೀಪ್ ಅವ್ರ ಮಗಳು ನಾನು, ನಾಗಕನ್ಯೆಗೆ ಮೋಸ ಮಾಡ್ಬೇಡ ಅಂದಿದ್ದಕ್ಕೆ ನಮ್ಮ ಅಪ್ಪ ನನ್ನೇ ಒದ್ದು ಒಳಗಡೆ ಹಾಕಿ ಅವಳನ್ನ ತನ್ನ ಮಗಳಾಗಿ ಮಾಡ್ಕೊಂಡು ರಾಜನ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಇವಾಗ ದಾದ ಅವಳ ಹತ್ರ ಮಾಟವಾದಿದು ಜೀವ ಎಲ್ಲಿದೆ ಅಂತ ಕೇಳಿದಾಗ ಆ ಪಂಜರ ತೋರಿಸ್ತಾಳೆ. ದಾದ ತಮ್ಮ ಮಂತ್ರಶಕ್ತಿಯಿಂದ ಆ ಪಂಜರನ ಎತ್ಕೊಂತಾರೆ. ಈ ಕಡೆ ತೂಗುದೀಪ್ ಅವ್ರಿಗೆ ಬಗಲಾಗ್ಬಿಡುತ್ತೆ. ದಾದ ಅಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಅವ್ರಿಗೊಂದು ವಿಕೃತ ಪ್ರಾಣಿ ಸಿಗುತ್ತೆ. ಸೊ ಅದನ್ನು ಸೋಲ್ಸಿ ಅವರು ಆಚೆ ಹೋಗ್ತಾರೆ. ನೆಕ್ಸ್ಟ್ ರಾಜ, ಮಂತ್ರವಾದಿ, ನಾಗಕನ್ಯೆ ಅಡ್ಡಕ್ಕೆ ಎಂಟ್ರಿ ಆಯ್ತಾರೆ. ಇನ್ನೇನು ತೂಗುದೀಪ್ ಅವ್ರ ರಾಜನ್ ತಲೆ ಕಡಿಬೇಕು, ದಾದ ಎಂಟ್ರಿ ಕೊಡ್ತಾರೆ. ಇವಾಗ ದಾದ ಮತ್ತೆ ತೂಗುದೀಪ್ ಅವ್ರ ಮಧ್ಯೆ ಜಗಳ ನಡೆಯುತ್ತೆ. ಕೊನೆಗೆ ದಾದ ಗಿಣಿ ಎತ್ತಿ 360 ಡಿಗ್ರಿಲಿ ತಿರುಗಿಸ್ತಾರೆ. ತೂಗುದೀಪ್ ಅವ್ರು ಸತ್ತೋಯ್ತಾರೆ. ನೆಕ್ಸ್ಟ್ ಋಷಿಗಳು ಮಂತ್ರಶಕ್ತಿಯಿಂದ ಮಗಳ ಮೇಲೆ ತೀರ್ಥ ಎಸಿತಾರೆ. ಅವಳು ಒರಿಜಿನಲ್ ಫಾರ್ಮ್ ಆಗಿ ಬರ್ತಾಳೆ. ಇವಾಗ ರಾಜ ದಾದಂಗೂ ಅವ್ರ ಮಗಳಿಗೂ ಎಂಗೇಜ್ಮೆಂಟ್ ಮಾಡಿಸ್ತಾನೆ ಕೈ ಹಿಡ್ದಿ. ಅಲ್ಲಿಗೆ ಈ ಫಿಲಂ ಮುಗಿಯುತ್ತೆ. ಇನ್ನೊಂದು ಫಿಲಂ ಜೊತೆಗೆ ಬರ್ತೀನಿ. ಗುಡ್ ಬೈ.